ಇದನ್ನು ಕಾಣ್ತೀನಿ. ಇವಾಗ ರೈತರಿಗೆ ಹುಡುಗಿಯನ್ನ ಮದುವೆ ಮಾಡಿಕೊಡ್ತಾ ಇಲ್ಲ ಅಂತ ಒಂದು ಕಡೆ ಆ ಥರ ಇದೆ. ನೆಕ್ಸ್ಟು ಡೆಲಿವರಿ ಬಾಯ್ಸ್ಗೆ ಹುಡುಗಿ ಮದುವೆ ಮಾಡಿಕೊಡಲ್ಲ ಅಂತ ಹೇಳ್ತಾರೆ. ಆವಾಗ ನೀವು ಮದುವೆ ಆಗಕ್ಕಾದರೂ ಡೆಲಿವರಿ ಬಾಯ್ ಕೆಲಸ ಬಿಟ್ಟು ಬೇರೆ ಏನಾರದ್ದು ಸ್ಕಿಲ್ ಕಲ್ತ್ಕೊಂಡು ಆವಾಗ ಕಲ್ತ್ಕೊಡ್ತೀರ. ಹುಡುಗಿಯರಿಗೆ ಹೇಳ್ತೀರ, ನೀವು ತುಂಬ ಒಳ್ಳೆ ಹುಡುಗನೇ ಆಗಿರ್ಬೋದು, ಆದರೂ ಡೆಲಿವರಿ ಬಾಯ್ ಅಂದರೆ ನನಗೆ ಗೊತ್ತಿಲ್ಲ ಹುಡುಗಿಯರು ಇಷ್ಟಪಡ್ತಾರೋ ಇಲ್ವೋ ಅಂತ. ನೀವು ಇಡೀ ದಿನ ಓಡಾಡಿ ಕಡಿಮೆ ಅಂದರೆ ಒಂದು 100-150 ಕಿಲೋಮೀಟ್ರ್ ಓಡಾಡ್ತೀರ ಅಂದರೆ 150ರಿಂದ 200-200 ಕಿಲೋಮೀಟ್ರ್ ಓಡಾಡ್ತೀರ ಅಂದರೆ ನಿಮ್ಮ ಆರೋಗ್ಯನೂ ಅಷ್ಟು ಏನಂತೀರ, ನಿಮ್ಮ ಆರೋಗ್ಯದ ಕಡೆ ನೀವು ಗಮನ ಕೊಡಬೇಕು. ಹಾಗಾಗಿ ಡೆಲಿವರಿ ಬಾಯ್ ಬೇರೆ ಒಂದು ಕೆಲಸ ಸಿಗೋ ತನಕ ಡೆಲಿವರಿ ಬಾಯ್ ಕೆಲಸ ಮಾಡೋದು. ಆದರೆ ನಿಮ್ಮ ಒಂದು ನೀವು ಏನು ಮಾಡಬೇಕು ಅಂತ ಇದ್ದೀರಾ ಆ ಕೆಲಸನೇ ಮಾಡ. ಡೆಲಿವರಿ ಬಾಯ್ ಆಗಿ ಇಡೀ ಜೀವನ ಕಷ್ಟ ಇದೆ ಅಲ್ವಾ. ಏನೇನು ಯಾವ ಕೆಲಸದಿಂದ ಎಲ್ಲ ಯಾವ ಡೆಲಿವರಿ ಬಾಯ್ ಕೆಲಸ ಸಣ್ಣದು ಅಂತ ಆ ಥರ ಹೇಳ್ತಾ ಇಲ್ಲ. ಡೆಲಿವರಿಗಳು ಕಡಿಮೆ ಆಗಿ ಪೇಮೆಂಟ್ ಕಡಿಮೆ ಆಗುತ್ತೆ. ಸ್ವಿಗ್ಗಿ ಝೊಮ್ಯಾಟೊ ಎಲ್ಲ ಕ್ಲೋಸ್ ಆಗಿಬಿಟ್ರೆ ಆಮೇಲೆ ಏನು ಮಾಡ್ತೀರಾ ಯೋಚನೆ ಮಾಡಿ. ನಮಸ್ಕಾರ.